ಚೆಂಬುಗುಡ್ಡೆ ಕೆರೆಬೈಲ್ನಲ್ಲಿ ತಡೆಗೋಡೆ ಕುಸಿದು ಮನೆಯೊಂದು ನೆಲಸಮಗೊಂಡ ಕೆಲವೇ ಗಂಟೆಗಳಲ್ಲಿ ಸಚಿವ ಯುಟಿ ಖಾದರ್ ಸ್ಪಂದಿಸಿ ತಾತ್ಕಾಲಿಕ ಸಹಾಯಧನವನ್ನು ತಮ್ಮ ಕಾರ್ಯಕರ್ತರ ಮೂಲಕ ನೀಡಿದ್ದಾರೆ. ಖಾಸಗಿ ಮಾಲೀಕರೋರ್ವರು ಕಟ್ಟಿಸಿರುವ ತಡೆಗೋಡೆಯಿಂದಾಗಿ ಒಂದು ಮನೆ ನೆಲ ಕಚ್ಚಿದ್ದು ಸುಮಾರು 14 ಮನೆಗಳು ಅಪಾಯದ ಅಂಚಿನಲ್ಲಿದೆ. ಎನ್ಎಸ್ಯುಐ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಕಾರ್ಯದರ್ಶಿಯಾದ ಯುಟಿ ಫರೀದ್ ಅವರು ಸಚಿವ ಯುಟಿ ಖಾದರ್ ಅವರ ನಿರ್ದೇಶನದಂತೆ 14 ಮನೆಗಳಿಗೆ ತೆರಳಿ ಸಚಿವರು ವೈಯಕ್ತಿಕವಾಗಿ ನೀಡಿರುವ ತಲಾ 10,000 ರೂಪಾಯಿ ಹಣವನ್ನು ಫಲಾನುಭವಿಗಳಿಗೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಇವರು, ಈಗಾಗಲೇ ಡಿಸಿ ಅವರ ಜೊತೆ ಈ ಬಗ್ಗೆ ಚರ್ಚಿಸಲಾಗಿದ್ದು ಸರ್ಕಾರದ ಪರಿಹಾರ ಧನವನ್ನು ನೀಡುವ ಪ್ರಯತ್ನಗಳಾಗುತ್ತಿವೆ. ತ್ವರಿತಗತಿಯಲ್ಲಿ ಸರ್ಕಾರಿ ಕಾರ್ಯಗಳು ಸಾಧ್ಯವಾಗದ ಹಿನ್ನೆಲೆ ಯುಟಿ ಖಾದರ್ ಅವರು ತಾತ್ಕಾಲಿಕವಾಗಿ ಪರಿಹಾರವನ್ನು ನೀಡಿದ್ದಾರೆ. ಇದರಿಂದ ಅವರುಗಳು ಸಂಬಂಧಿಕರ ಮನೆಯಲ್ಲಿ ಅಥವಾ ಬಾಡಿಗೆ ಮನೆಯಲ್ಲಿ ಆಶ್ರಯನ ಪಡೆಯಬಹುದು. ಇಲ್ಲಿನ ತಡೆಗೋಡೆ ನಿರ್ಮಾಣದ ಬಗ್ಗೆ ಎನ್ಐಟಿಕೆ ಇಂಜಿನಿಯರ್ಗಳು ಸೂಕ್ತ ಮಾಹಿತಿ ನೀಡಿದ ಬಳಿಕವಷ್ಟೇ ಮನೆ ಮಂದಿ ವಾಪಸ್ ತಮ್ಮ ಮನೆಗೆ ಬಂದು ನೆಮ್ಮದಿಯ ಜೀವನವನ್ನ ಕಂಡುಕೊಳ್ಳಬಹುದು ಅಂತ ಹೇಳಿದ್ದಾರೆ. ನಿನ್ನೆ ಬೆಳಿಗ್ಗೆ 8:15ಕ್ಕೆ ಒಂದು ಮನೆದು ತಡೆಗೋಡೆ ಕಿಶೋರಣ್ಣನವರ ಮನೆ ಮೇಲೆ ಬಿತ್ತು. ಆ ಮನೆ ಹಾನಿಯಾಗಿದೆ. ತದನಂತರ ಇಲ್ಲಿನ ಎಲ್ಲರೂ ಈ ಊರಿನ ಸ್ಥಳೀಯರು, ಕೆರೆಬೇಲ್ಗುಡ್ಡೆಯಲ್ಲಿ ಸ್ಥಳೀಯರು, ಇಲ್ಲಿದು ಲೋಕಲ್ ಲೀಡರ್ಸ್ ಎಲ್ಲರೂ ಬಂತು. ಈ ನೋಡುವಾಗ ಮನೇಲಿ ಯಾರು ಇರಲಿಲ್ಲ, ದೇವ್ರನ ದಯೆಯಲ್ಲಿ ಯಾರು ಇರಲಿಲ್ಲ ಮನೇಲಿ. ಅದಕ್ಕೆ ಯಾರನ್ನ ಜೀವಕ್ಕೆ ಏನಾಗಲಿಲ್ಲ. ಅದಾದ ನಂತರ ಇಲ್ಲಿ ಜಿಲ್ಲಾಧಿಕಾರಿಗಳು, ಈ ಭಾಗದ ಶಾಸಕರಾದ ಯುಟಿ ಖಾದರ್ ಅವರು ಎಲ್ಲರೂ ಬಂದು ನೋಡುವಾಗ ಒಂದು 14 ಮನೆಗೆ ಒಂದು ಡೇಂಜರಸ್ ಸಿಚುವೇಶನಲ್ಲಿ ಇದೆ. ಯಾಕೆಂತ ಹೇಳಿದರೆ ಆ ಗೋಡೆ ಅಷ್ಟು ಗಟ್ಟಿಯಾಗಿಲ್ಲ. ಬರುವ ಮಳೆಗಾಲದಲ್ಲಿ ಜೋರು ಮಳೆ ಬಂದರೆ ಅದು ಬಿತ್ತು ಬೇರೆ ಮನೆಗೆ ಕೂಡ ಒಂದು ಹಾನಿಯಾಗುವ ರೀತಿ ಇದೆ. ಅದಕ್ಕೋಸ್ಕರ ಅವ್ರಿಗೆಲ್ಲರಿಗೂ ಈಗ ಒಂದು ಪರಿಹಾರ ಆಗಬೇಕಂತ ಡಿಸಿ ಆ ಮನೆಯವರನ್ನು ಒಂದು ಮೀಟಿಂಗ್ ಕರೆದಿದ್ದಾರೆ. ಆದರೆ ಆ ಮೀಟಿಂಗ್ ಮುಗಿದ ನಂತರ ಒಂದು ಡಿಸಿಷನ್ ತೆಗಲಿಕ್ಕೆ ಒಂದು 2-3 ದಿನ ಹೋಗ್ಬೋದು. ಅದಕ್ಕೆ ಇವತ್ತು ಅವ್ರು ನೋಡಿ ಆ 14 ಮನೆಗೆ ಕೂಡ ನೋಟ್ ಮಾಡಿ ಪ್ರತಿ ಮನೆಗೆ ನಾವೆಲ್ಲ ಮನೆ ಭೇಟಿ ನೀಡಿ ಇವತ್ತು ಅವ್ರಿಗೆ ಪರಿಹಾರ ನೀಡಿದ್ದೇವೆ. ಯುಟಿ ಖಾದರ್ ಅವರ ನೇತೃತ್ವದಲ್ಲಿ ಅವರ ಸ್ವಂತ ಹಣದಿಂದ, ಸರ್ಕಾರ ಹಣದಿಂದ, ಸ್ವಂತ ಹಣದಿಂದ. ಮತ್ತು ಸದ್ಯಕ್ಕೆ ಇವರನ್ನು ಎಲ್ಲರನ್ನು ಶಿಫ್ಟ್ ಮಾಡ್ತಾರೆ. ಯಾರು ಡಿಸಿ ಆರ್ಡರ್ ಬಂದ ಮೇಲೆ ಅವ್ರಿಗೆ ಒಂದು ಒಳ್ಳೆ ರೀತಿ ಅವ್ರ ಮನೆ ಕೂಡ ಕೊಡ್ತಾರೆ 2-3 ತಿಂಗಳಿಗೆ. ಯಾಕೆಂತ ಹೇಳಿದರೆ ಆ ಗೋಡೆ ಸರಿಯಾಗಿ ಕಟ್ಟಿದ ನಂತರ ಮಾತ್ರ ಅವ್ರಿಗೆ ಸುರಕ್ಷಿತವಾಗಿ ಇಲ್ಲಿ ನಿಲ್ಬಹುದು. ಅದಾಗುವ ತನಕ ಇವರಿಗೆ ಏನೆಲ್ಲ ಸಹಾಯ ಇದೆ ಅದೆಲ್ಲ ಜಿಲ್ಲಾಧಿಕಾರಿ ಮತ್ತು ನಮ್ಮ ಇಲ್ಲಿ ಲೋಕಲ್ ಲೀಡರ್ಸ್ ಯಾರೆಲ್ಲ ಸೇರಿದ್ದಾರೆ, ನಿನ್ನೆ ಬೆಳಿಗ್ಗೆಯಿಂದ ಕೂಡ ಇಲ್ಲೇ ಇದ್ದಾರೆ. ಅವರು ಜನರ ಹತ್ರ ಮಾತನಾಡಿಕೊಂಡು ಅವ್ರಿಗೆ ಏನೆಲ್ಲ ಆಪ್ಷನ್ ಇದೆ ಹೇಳಿಕೊಂಡು, ಏನೇ ಇರಲಿ ಇಲ್ಲಿ ನಿನ್ನೆ ಒಂದು ಮನೆ ಹಾನಿಯಾಗಿದ್ದು ಒಂದು ಜೀವ ಹೋಗಲಿಲ್ಲ. ಎಲ್ಲರ ಜೀವಕ್ಕೆ ಒಂದು ಬೆಲೆ ಇದೆ. ಅದು ಚಿಕ್ಕ ಮಗುವಾಗಿ ದೊಡ್ಡ ಪ್ರಾಯದವರಾಗಿ ಎಲ್ಲರ ಜೀವಕ್ಕೆ ಒಂದು ಬೆಲೆ ಇದೆ. ಯಾರ ಜೀವಕ್ಕೆ ಏನು ಆಗಬಾರ್ದು ಅಂತ ಆ ರೀತಿಯಲ್ಲಿ ನೋಡುವಂಥ ಒಂದು ಪರಿಹಾರ ನೀಡಿದ್ದು ನಾವು. ಮತ್ತು ಇವರನ್ನೆಲ್ಲರನ್ನು ಶಿಫ್ಟ್ ಮಾಡಿ ಆ ಗೋಡೆ ಯಾವಾಗ ಸರಿಯಾಗಿ ಕಟ್ಟುತ್ತಾರೆ, ಲೈಸೆನ್ಸ್ ಕೊಡ್ತಾರೆ, ಅದಾದ ಮೇಲೆ ಪುನಃ ಅವರೆಲ್ಲರೂ ಬಂದು ಇಲ್ಲಿ ಖುಷಿಯಾಗಿ ನಿಲ್ತಾರೆ. ಥ್ಯಾಂಕ್ ಯು. ಯುಟಿ ಖಾದರ್ ಆಪ್ತ ಸಹಾಯಕರಾದ ಪ್ರಕಾಶ್ ಪಿಂಟೋ ಅವರು ಮಾತನಾಡಿ, ಇಂತಹ ಅನಾಹುತಗಳು ಇನ್ನು ಮುಂದೆ ನಡೆಯಬಾರದು. ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳುವುದು ಸೂಕ್ತವಾಗಿದೆ. ಜಿಲ್ಲಾಧಿಕಾರಿಗಳ ಜೊತೆ ಸಚಿವರು ಚರ್ಚೆಯನ್ನು ನಡೆಸಿದ್ದಾರೆ. ಮುಂದಿನ ದಿನಗಳಲ್ಲಿ ಪರಿಹಾರ ಫಲಾನುಭವಿಗಳಿಗೆ ತಲುಪಲಿದೆ ಅಂತ ಹೇಳಿದ್ದಾರೆ. ಸ್ಥಳೀಯರು ಮನವಿ ಮಾಡಿದಾಗ ಯುಟಿ ಖಾದರ್ ಅವರು ನಿನ್ನೆ ರಾತ್ರಿ ಡಿಸಿ ಅವರ ಹತ್ರ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಡಿಸಿ ಆಫೀಸಲ್ಲಿ ಮೀಟಿಂಗ್ ಮಾಡಿ ಆ 14 ಮನೆಗಳಿಗೆ ಸಹ ಅವರಿಗೆ ಒಳ್ಳೆಯ ವಸತಿ ಹಾಗೂ ಅವರಿಗೆ ಒಳ್ಳೆಯ ನೆಲೆಸುವ ಕಡೆ ಎಲ್ಲ ವ್ಯವಸ್ಥೆಯನ್ನು ತಾವೆಲ್ಲ ಮಾಡಬೇಕು. ಹಾಗೂ ಮೇಲಿನ ಸಂಬಂಧಪಟ್ಟ ಜಾಗದವರ ಹತ್ರ ಮಾತಾಡಿ ಅವರಿಗೆ ಏನು ಪರಿಹಾರ ಉಂಟು ಅದನ್ನು ಒದಗಿಸಿಕೊಡಬೇಕಾಗಿ ಸ್ಟ್ರಿಕ್ಟ್ಲಿ ಆಗಿ ಆರ್ಡರ್ ಮಾಡಿದ್ದಾರೆ. ಹಾಗೂ ಇನ್ನೊಂದು ವಿಚಾರವೇನೆಂದರೆ ಅವರ ಸ್ವಂತ ಹಣದಲ್ಲಿ 14 ಮನೆಗೆ 10,000 ಲೆಕ್ಕದಲ್ಲಿ ಅವರ ಸ್ವಂತ ಹಣವನ್ನು ಇವತ್ತು ಕೊಟ್ಟಿದ್ದಾರೆ. ಹಾಗೂ ಮುಂದೆ ಈ ಅನಾಹುತ ಆಗಬಾರದು, ಇದಕ್ಕೆ ಮುನ್ನೆಚ್ಚರಿಕೆ ಏನೆಲ್ಲ ಮಾಡಬೇಕು ಹಾಗೂ ಇದಕ್ಕೆ ಅದು ಇನ್ನು ಹೇಗೆ ಕಟ್ಟಬೇಕು ಅಂತ ಎಲ್ಲ ನಮಗೆ ನಿರ್ದೇಶನವನ್ನು ಯುಟಿ ಖಾದರ್ ಅವರು ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ನಾವು ಇವತ್ತು ಡಿಸಿ ಆಫೀಸ್ ಮತ್ತು ಪೊಲೀಸ್ ಇಲಾಖೆ ಹತ್ರ ಮಾತಾಡಿ ಮುಂದಿನ ನಿರ್ಧಾರವನ್ನು ಕೈಗೊಳ್ಳುತ್ತೇವೆ. ಇನ್ನು ಅಮೀರ್, ದೀಪು, ಸತ್ಯ, ರಾಜೇಶ್, ಅರ್ನು, ವಸಂತ, ಶಾಂತಿ, ಕಾಶಿನಾಥ್, ಉಷಾ,
ತೌಸಿಫ್, ನೌಷದ್, ಖಾಲಿದ್, ಕೃಷ್ಣ, ಸೆಲ್ವಿ ಇವರುಗಳಿಗೆ ಸೇರಿದ 14 ಮನೆ ಮಂದಿಗಳ ಸ್ಥಳಾಂತರಕ್ಕೆ 10,000 ಹಣವನ್ನು ವಿತರಿಸಲಾಯಿತು. ಇದೇ ಸಂದರ್ಭ ಮನೆ ಮಂದಿ ಒಂದಷ್ಟು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. DC ನ ಗಮನ ಕಿತ್ತಿಜಿ DC ಗೋಡೆ ಬತ್ತದು ಅವು ಇಂಜಿನಿಯರ್ಲ ನೆರ್ತೇರು ಪೂರ ಕ್ಲಿಕ್ ನೆರ್ತೇರು ಬೊಕ ಮುಕುಲ್ಲ ಲೆತ್ತೇರು ಮೀಟಿಂಗ್ ಇನಿ ಮೀಟಿಂಗ್ ಆಯ್ ಬೊಕ ಪೂರ ಇಲ್ಲದ ಕ್ಲೇಗ್ ಪರಿಹಾರ ಕೊರ್ಪೆರ ಮೂಜಿ ತಿಂಗಳದ ಬೊಕ ಮೂಜಿ ತಿಂಗಳದ ಯಾರು ಪುನಃ ಗೋಡೆ ಕಟ್ಟೋಡು ಎಂಚ ಕಟ್ಟುನಿ NIT ಇಂಜಿನಿಯರ್ ಉಳ್ಳೇರತ ಅಕ್ಕುಲ್ ಬತ್ತದು ಪ್ಲಾನ್ ಮಲ್ಪೇರು ಅಂಚನೆ ಕಟ್ಟಿಯ ಬೊಕ ಅಕ್ಲಿಗೆ ಒಂಜಿ ಲೈಸೆನ್ಸ್ ಸಿಕ್ಕು ಅವು ಲೈಸೆನ್ಸ್ ಸಿಕ್ಕಿ ಬೊಕ ನಿಕ್ಕುಲ್ ಪೂರ ಮೂಲ್ ಬರು ತೂಲೆ ಅರೆಗೆ ದನಿಗೆ ದಾಲ ಆಯ್ತಾ ಇಡೆ ಪಂದ್ ಅವು NIT ಆಡ ಇಂಜಿನಿಯರ್ ಪನ್ನೋಡತಿ ಅಂಚ ಬುಚ್ಚಿದನಿ ಕಟ್ಟೋಣ ಕಟ್ಟಿನ ಅಲ್ಪ ಪ್ರಾಬ್ಲಮ್ ಉಂಡು ಇಲ್ಲ ಪ್ರಾಬ್ಲಮ್ ಹಾಕೊಂಡು ಪನ್ನೋಡಾರ್ ದನಿ ದನಿ ಅದು ಇಂಜಿನಿಯರ್ ಅತ್ತೆ ಇಂಜಿನಿಯರ್ ಪನ್ನೋಡು ದನಿಗೆ ದಾಲ ವಿಷಯ ಗೊತ್ತಿಜ್ಜಿ 6 ಕರೋಡು ಬೇರೆ ನಿಖಲದಾಲ ತಪ್ಪಿಜ್ಜಿ 6 ಕರೋಡು ಏತೇತ್ ದಾದ ವಿಷಯ ಪಂಡದು ಇನಿ DC ಆಫೀಸ್ ಕೊರ್ಪಾಯ್ ಅಕಲ ಇನಿ ಮೀಟಿಂಗ್ ಹಾಕೊಂಡು DC ಆಫೀಸ್ ಮೀಟಿಂಗ್ ಆದ್ಬೇಕ ಗಡ್ಡ ದಿನ ನಿಕ್ಲೆಗ್ ತೀರ್ಮಾನ ಹಾಕೊಂಡು ಅದು ಪಂತೆ ಆ ದಿನ ಈಗಲು ಒಂಜಿ ಬೇತೆ ಇಲ್ಲಿ ನಾಡುನ ಒಂಜಿ ತೂಲೆ ವ್ಯವಸ್ಥೆ 10,000 ಇರ್ಬೋದೇನೆ ಮನಿ ತಿಜಿತ್ ನೆಟ ಎಲ್ಲ ಮಾತಾಡ್ತಿಜಿ ಇತ್ತೆ ಯಾನಿತ್ತ ಒಂಜಿ ತಿಂಗಳದ ಮಟ್ಟಿಗೆ ಇರ್ಲಿಲ್ಲ ಅಲ್ವತ್ತು ಕೇನೆ ಹಿಂಗೆ ಬಾಡಿಗೆ ಬೋಡು ಒಂಜಿ ತಿಂಗಳದ ಮಟ್ಟ ಇರ್ಕೊಡ್ಪಾರ ಒಂಜೊಂಜಿ ಪಾತ್ರ ಒಂಜೊಂಜಿ ಆನ್ಸರ್ ಕೊಡ್ತಾ ಇತ್ತೆ ಇರ್ ಬಂಡಾರು ಒಂಜಿ ತಿಂಗಳೋಡು ಎಲ್ಲ ಬಾಡಿಗೆ ತಿಕ್ಕು ಅವೇ ಇಲ್ಲಿ ಮೀಟಿಂಗ್ ಆಪುಡವು DC ಒಂದು ಒಂಜಿ ತಿಂಗಳ ರೆಂಟ್ ಇಂದು ಒಂಜಿ ತಿಂಗಳದ ರೆಂಟ್ ಅತ್ತು ವಿಷಯದಾದ ಬಂಡೆ ಇನಿ ಐತರ ವಿಷಯಡೆ ಮೀಟಿಂಗ್ ಆಪುನಿ ಹೋಯ್ತಾ ಇತ್ತೆ ಇರ್ ಫಸ್ಟ್ ಬಂಡಿನ ಪಾತಿರಕ್ಕೆ ಬಂಡೆ ನೆಕ್ಸ್ಟ್ 10,000 ಕೊರ್ದು ಎಲ್ಲ ನನಗೆ ಎಂಕುಲ್ ಕೊರ್ತೇರು 10,000 ತೊಂದರೆ ಇಲ್ಲದಕ್ಲು ಬೊಕ್ಕಾಂಡ್ ಎಂಕ್ಲು ಗೊತ್ತುಂಡ ಅಣ್ಣ DC ಪಾತಿರನು ಎಂಕಲ ಪಾತಿರನು ಡಿಫರೆಂಟ್ ಉಂಟು DC ಪಾತಿರನ ಐಕೊಂಜಿ ಮರ್ಯಾದಿಲ ಉಂಡು ಐಕೆ ದಯ ಬಂಡ ಆದನಗಳ ಲೆಪ್ಡವೇರು ಒಕ ಈಗ ಏರು ತುಳಸಿ ಇಂಜಿನಿಯರ್ ಇಂದು ಕೊರಿ ಏರು ತುಳಸಿ ಇಕ್ಲ ಕೋಡೆ ಮಸ್ತ್ DC ನೆಡ್ತೇರು ಈ ರಿಜ್ಜಾಣಲ್ ಅಲ್ಪ ನೆಡ್ತೇರು ಆಯನ ಮಿತ್ರ ಆಕ್ಷನ್ ಲಾಪುಂಡು ಸಸ್ಪೆಂಡ್ ಮಲ್ಪೇರು ಅಂತ ಬಂತೇರು ಆಕ್ಚುಲಿ ಮಲ್ಪೊಡೆ ದಯ ಬಂಡ ಲೈಸೆನ್ಸ್ ಇಜೊಂದು ವಿದೌಟ್ ಇನ್ಫಾರ್ಮೇಷನ್ ರಡ್ಡೆ ದಿನಟ್ ಈಗ ವಾ ಪ್ರಶ್ನೆಕ್ಲ ಉತ್ತರ ಉಂಡತೆ DC ಉತ್ತರ ಎಂಕಡ ನಿಕ್ಲೆ ಗೀತ ಅರ್ಜೆಂಟ್ ಒಂಜಿ ತಿಂಗಳ ಕಾಸು ಲಕ್ಷ್ಮೀ ಬಂಡಗ ಬುರ್ಚಿ ಬಂಡರ ಬಂದಿಗೆ ಇರೋ 5 ಲಕ್ಷ ಕೊರ್ತಾಡೋ ಆರಾಮ್ ಸೆ ಮಲ್ಲೆ ಜೆಕ್ಲೆಲ್ಲ ಅದು ಕ್ಯಾಲೋಲ್ಲ ನಿಕಲ ಸಹಕಾರಲ ಬೋರ್ಡು ನಿಕಲ ಬರೋಡು ಮಾತ್ರ ಬಾಪ ಎಂಕಲ್ ಬಾಪ ತೊಂದರೆ ಇಜ್ಜಿ ಎಂಕ್ಲೆಗಂದತ್ತೆ ಏರೆ ಗಂಡಲ ಉಪಕಾರ ಆಡು ಬಂದು ಎಂಕ್ಲೆಗಣ ಎಂಜಣ ಮನ್ಪೋ ಬಂದು ಬಾಕಿದಾಗಲ ಪರಿಸ್ಥಿತಿ ತಗೊಳತ್ತೆ ಏನೆಲ್ಲ ಹೊರ್ತಿನ ತುದು ಪಾತೇರ್ನಂತೆ. ಇನ್ನು ಈ ಸಂದರ್ಭದಲ್ಲಿ ವಿದ್ಯಾರ್ಥಿ ಯೂನಿಯನ್ ಅಧ್ಯಕ್ಷರಾದ ಸಫ್ವಾನ್ ಕೆರೆಬೈಲ್, ಬಿಜೆಪಿ ಮಹಾಶಕ್ತಿ ಕೇಂದ್ರದ ಪ್ರಧಾನ ಕಾರ್ಯದರ್ಶಿಯಾದ ನಾರಾಯಣ ಬಿ, ಉಳ್ಳಾಲ ನಗರಸಭೆ ಮಾಜಿ ಕೌನ್ಸಿಲರ್ ರಾಜೇಶ್ ಕೆರೆಬೈಲ್, ಕೊರಗಜ್ಜ ಕ್ಷೇತ್ರದ ವಿಕ್ರಮ್ ಪೂಜಾರಿ, ಸ್ಥಳೀಯರಾದ ಸುಧೀರ್ ಶೆಟ್ಟಿ, ಹರೀಶ್ ಚಂದ್ರ, ಎನ್ ನೌಷದ್, ಸಿಮಾಕ್, ದೀಪಕ್, ಮೆಲ್ವಿನ್, ಡೊನಾಲ್ಡ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಈ ಅವಘಡದ ಸ್ಥಳಕ್ಕೆ DC ಹಾಗೂ ನಮ್ಮ ಶಾಸಕರಾದ ಯುಟಿ ಖಾದರ್ ಅವರು ಇಲ್ಲಿಗೆ ಬಂದು ಇಲ್ಲಿಯ ಜನರ ಅಹವಾಲನ್ನು ಸ್ವೀಕರಿಸಿ ಏನೆಲ್ಲ ಡ್ಯಾಮೇಜ್ ಆಗಿದೆ ಅದಕ್ಕೆಲ್ಲ ಸೂಕ್ತವಾದ ಕ್ರಮ ಕೈಗೊಳ್ಳಲು ಜಿಲ್ಲಾಧಿಕಾರಿಯವರಿಗೆ ಸೂಚಿಸಿದ್ದಾರೆ ಮತ್ತು ಅವರ ಕಡೆಯಿಂದ ತಕ್ಷಣವಾಗಿ ಅವರ ಸ್ವಂತ ಹಣದಿಂದ 10,000 14 ಮನೆಗೆ ನೀಡಿರುತ್ತಾರೆ. ಅವರಿಗೆ ನಮ್ಮ ಈ ಕೆರೆಬೈಲ್ಗುಡ್ಡೆಯ ಈ ಎಲ್ಲ ನಾಗರಿಕರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತಾರೆ. ಯುಟಿ ಪರಿಸ್ ಅವರು ಕೂಡ ಇದ್ದಾರೆ, ಅವರಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸುತ್ತಾರೆ. ಸುರಿದಂಥ ಮಳೆಗೆ ಖಾಸಗಿ ಒಂದು ಆವರಣ ಗೋಡೆ ಕುಸಿದು ಕಿಶೋರ್ ಎಂಬರ ಅವರ ಮನೆಗೆ ಸಂಪೂರ್ಣವಾಗಿ ನಾಶವಾಗಿತ್ತು. ಇದಕ್ಕೆ ಕಾರಣ ಇದು ಅಂದರೆ 1 ವರ್ಷ ಮುಂಚೆನೇ ಈ ಒಂದು ಆವರಣ ಗೋಡೆ ಸ್ವಲ್ಪ ಮಾಡಿತ್ತು. ಆ ಸಂದರ್ಭದಲ್ಲಿ ಅವರನ್ನು ಅಲ್ಲಿ ಸ್ಥಳಾಂತರಗೊಳಿಸಿದ್ದರು. ಆದರೆ 1 ವರ್ಷದ ಅವಧಿಯಲ್ಲಿ ಅವರು ಖಾಸಗಿ ಎಷ್ಟು ವ್ಯಕ್ತಿ ಇದ್ದಾರೆ ಯಾವುದೇ ಕ್ರಮವನ್ನು ಕೈಗೊಳ್ಳಲಿಲ್ಲ. ಬೇರೆ ಅಲ್ಲಿಂದ
ಕನ್ಸ್ಟ್ರಕ್ಷನ್ ಕೆಲಸವನ್ನು ಮುಂದುವರಿಸ್ತಾ ಇದ್ದರು. ಆದರೆ ಈ ಏನು ಆವರಣಗೋಡೆಗೆ ಏನು ಕೆಲಸ ಆಗಬೇಕು 1 ವರ್ಷದಿಂದ ಯಾವುದೇ ಕೆಲಸವನ್ನು ಮಾಡಲಿಲ್ಲ. ಇವರಿಗೆ ಇದು ಮುನ್ನೆ ಸುರಿದ ಅಂದರೆ ಏನು ಸಹ ಮಳೆಗಾಲ ಏನು ಸಹ ಇದೆ. ಮುನ್ನೆ ಸುರಿದ 2 ದಿನದ ಮಳೆಗೆ ಇವರ ಆವರಣಗೋಡೆ ಕುಸಿದು ಸಂಪೂರ್ಣ ನಾಶವಾಗಿದೆ. ಹೀಗೆ ಸುತ್ತಮುತ್ತಲಿನ 14 ಮನೆ ಕೂಡ ಈಗ ಭೀತಿಯಲ್ಲಿದೆ. ಸಚಿವರು ಕೂಡ ಬಂದು ಭೇಟಿ ನೀಡಿದ್ದಾರೆ. ಸಚಿವರು ಬಂದು ನೋಡಿ ಅವರಿಗೆ ಸರಿಯಾದ 14 ಮನೆಯವರು ಕೂಡ ಖುದ್ದಾಗಿ ಬೇರೆ ಕಡೆಗೆ ಸ್ಥಳಾಂತರಗೊಳ್ಳಬೇಕು, ಅವರಿಗೆ ಸ್ಥಳಾಂತರಗೊಳ್ಳುವ ತಾತ್ಕಾಲಿಕವಾಗಿ ಪರಿಹಾರ ಕೊಡಬೇಕಂತ ನಿಟ್ಟಿನಲ್ಲಿ ಅವರ ಸ್ವಂತ ಖರ್ಚಿನಲ್ಲಿ 10,000 ರೂಪಾಯಿಯನ್ನು 14 ಮನೆಗೆ ನೀಡಿದ್ದಾರೆ. ಅವರಿಗೆ ನಮ್ಮ ಕೆರೆಬೇಲಗುಡ್ಡೆಯ ಎಲ್ಲ ನಿವಾಸಿಗಳ ಪರವಾಗಿ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇವೆ. ಹಾಗೆ ಮುಂದಕ್ಕೆ ಕಿಶೋರ್ರವರ ಅವನ ಮನೆಯನ್ನು ಕೂಡ ಸರಿಯಾಗಬೇಕು. ಮುಂದಕ್ಕೆ ಅಲ್ಲಿಂದ ಆವರಣಗೋಡೆ ಏನಿದೆ ಅದನ್ನು ಕೂಡ ಸಂಪೂರ್ಣವಾಗಿ ಸರಿಯಾಗಿ ನಿರ್ಮಾಣವನ್ನು ಮಾಡಬೇಕಾಗಿ ಕೇಳುತ್ತಾ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಖಾದರ್ ಅವರಿಗೆ ಧನ್ಯವಾದವನ್ನು ಸಮರ್ಪಿಸುತ್ತೇನೆ. ಇಂತಹ ಇನ್ನಷ್ಟು ಸುದ್ದಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಮ್ಮ ಫೇಸ್ಬುಕ್, ಇನ್ಸ್ಟಾಗ್ರಾಮ್ನಲ್ಲೂ ಜೊತೆಯಾಗಿ ನಮ್ಮನ್ನು ಬೆಂಬಲಿಸಿ. ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ 9845478858 ಅಥವಾ 9972528110.